ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಎಗ್ ರೋಸ್ಟ್ ಮಸಾಲೆ ಮಾಡೋಣ. ತುಂಬಾನೇ ಈಸಿ ಮತ್ತೆ ಕಡಿಮೆ ಟೈಮಲ್ಲಿ ತುಂಬ ಕಡಿಮೆ ಸಾಮಗ್ರಿಗಳೊಂದಿಗೆ ಮಾಡುವಂಥ ರೆಸಿಪಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀನಿ. ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದಿದ್ದೀನಿ. ಮತ್ತೀಗ ಸ್ಲಿಟ್ ಹಾಕ್ತಾ ಇದ್ದೀನಿ. ಚಿಕನ್ಗೆ ನಾವು ಹೇಗೆ ಸ್ಲಿಟ್ ಹಾಕ್ತೀವಿ ಕಬಾಬ್ ಮಾಡಬೇಕಾದ್ರೆ ಅದೇ ತರ ಮೊಟ್ಟೆಗೂ ಸಹ ಸ್ಲಿಟ್ ಹಾಕ್ತಾ ಇದ್ದೀನಿ, ಒಳ್ಳೆ ಮಸಾಲೆ ಒಳಗಡೆ ಸೇರ್ಲಿ ಅಂತ. ಈಗ ಒಂದು ಪ್ಯಾನಿಗೆ 2 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾಗಿದೆ. ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಇಷ್ಟು ಬ್ರೌನ್ ಆದ್ರೆ ಸಾಕು. ಈಗ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಖಾರದ ಪುಡಿ ಸೇರಿಸಿದ ಮೇಲೆ ಫ್ಲೇಮ್ ತುಂಬಾನೇ ಲೋ ಫ್ಲೇಮ್ ನಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ. ಮತ್ತೆ ಖಾರದ ಪುಡಿ ಸೀದೋದ್ರೆ ಟೇಸ್ಟ್ ಎಲ್ಲ ಕಹಿ ಆಗುತ್ತೆ. ಆದ್ರಿಂದ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಅದೇ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೇಯಿಸಿರೋಂಥ ಮೊಟ್ಟೆನ ಸೇರಿಸ್ಕೊಳ್ಳೋಣ. ಹೀಗೇನೆ ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 5 ನಿಮಿಷಗಳ ಕಾಲ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮೊಟ್ಟೆಗೆ ಒಳ್ಳೆ ಕಾಂಬಿನೇಷನ್ ಏನಂದ್ರೆ ಚಿತ್ರಾನ್ನ ಪುಳಿಯೋಗರೆ ಯಾವತ್ತಾದ್ರೂ ನೀವು ಮಾಡಿದ್ದೀರಂದ್ರೆ ತಪ್ಪದೇ ಈ ರೆಸಿಪಿನ ಮಾಡಿ. ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮತ್ತೆ ನೀವು ಲಂಚ್ ಬಾಕ್ಸ್ಗೂ ತಗೊಂಡು ಹೋಗ್ಬೋದು, ಮಕ್ಕಳಿಗೆ ಸ್ಕೂಲ್ಗೂ ಸಹ ಪ್ಯಾಕ್ ಮಾಡಿ ಕೊಡ್ಬೋದು. ತುಂಬಾನೇ ಈಸಿ ಆಗುತ್ತೆ ಆದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಎಗ್ ರೋಸ್ಟ್ ರೆಡಿ ಆಗಿದೆ, ಸೂಪರ್ ಆಗಿ. ಸೊ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ. ಮತ್ತೆ ಎಲ್ರೂ ಸಹ ಖುಷಿಯಾಗಿರಿ.